ಕೌಂಟೌನ್ ಶುರುವಾಗಿದೆ. ಪಾರ್ಟಿ ಮೋಡ್ ಕೂಡ ಸ್ವಿಚ್ ಆನ್ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳು ಈಗಾಗಲೇ ಪಾರ್ಟಿ ಮೋಡ್ಗೆ ಇಳಿತಾ ಇದ್ದು ಜನಸಂಖ್ಯೆಯನ್ನ ಕೂಡ ಗಮನಿಸ್ತಾ ಇದ್ದೀರಿ. 7 ಗಂಟೆ 7 ಕಾಲಿಗೆ ಇಂಥ ಕ್ರೌಡ್ ಅಂತ ಹೇಳಿದ್ರೆ 9 ಗಂಟೆ 10 ಗಂಟೆಗೆ ಬಹುಶಃ ನಿರೀಕ್ಷೆಯೂ ಕೂಡ ಮಾಡ್ಲಿಕ್ಕೆ ಆಗಲ್ವಾ ಅಂತ. ಮೊನ್ನೆ ತಾನೇ ಕ್ರಿಸ್ಮಸ್ ನೋಡಿದ್ವಿ. ಕ್ರಿಸ್ಮಸ್ ಆಗಿ ಒಂದು 4 ದಿನಕ್ಕೆ ನ್ಯೂ ಇಯರ್ಗೆ ಕಾಲಿಡ್ತಾ ಇದ್ವಿ. ಮತ್ತೆ ಈ ಸಲ ನಾವು ತುಂಬಾ ಗಮನಿಸಬೇಕಾಗಿರೋ ವಿಷಯ, ಯೂತ್ಸ್ ಜಾಸ್ತಿ ಇರ್ತಾ ಇದ್ರು ಇಲ್ಲಿ ತನಕ. ಬಟ್ ಈ ಸಲ ಯೂತ್ಸ್ ಜೊತೆಗೆ ಫ್ಯಾಮಿಲಿ ಕೂಡ ಬಂದಿದೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊ ಬಂದಿದ್ದಾರೆ. ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ. ಕ್ರೌಡ್ ಹೆಚ್ಚು ಆಗ್ತಾ ಇದೆ. ಹೇಗೆ ಮೇಂಟೈನ್ ಮಾಡ್ತಾರೆ ಪೊಲೀಸರು ಅನ್ನೋದೇ ಟಾಸ್ಕ್ ಈಗ. ಎಸ್, ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಮಾದೇಶ್ ಮತ್ತು ಮಾರುತಿ ಇಬ್ರು ಕೂಡ ನೀಡ್ತಾರೆ. ಮಾದೇಶ್, ಸದ್ಯ ಇಂದಿರಾನಗರದಲ್ಲಿದ್ದೀರಿ ಅನ್ನುವಂತಹ ಡೀಟೇಲ್ಸ್. ಈ MG ರೋಡ್, ಚರ್ಚ್ ಸ್ಟ್ರೀಟ್ ಎಷ್ಟು ಮುಖ್ಯನೋ ಆ ಕಡೆ ಭಾಗದ ಜನ ಅಲ್ಲಿಗೂ ಕೂಡ ಪಾರ್ಟಿಗೆ ಅಷ್ಟೇ ಬರ್ತಾರೆ, ಅಷ್ಟೇ ಕ್ರೌಡಲ್ಲಿ ಸೇರುತ್ತೆ. ಸೊ ಹೇಳಿ, ನ್ಯೂ ಇಯರ್ ಜೋಶ್ ಹೇಗಿದೆ? ಪಾರ್ಟಿ ಸ್ವಿಚ್ ಆನ್ ಆಯ್ತಾ? ಪಾರ್ಟಿ ಮೋಡ್ ಏನ್ ಹೇಳ್ತಾರೆ ಜನ? ವಿದ್ಯಾ, ಖಂಡಿತವಾಗ್ಲೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2024 ಬರಮಾಡ್ಕೊಳ್ಬೇಕು. ಅದಕ್ಕೆ ಇಂದಿರಾನಗರದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪಬ್ಗಳು, ರೆಸ್ಟೋರೆಂಟ್ಗಳಂತೂ ಒಂದು ರೀತಿ ಸಿಂಗರ್ಸ್ಕೊಂಡಿದ್ದಾವೆ ಮಧುವನ ಗಿತ್ತಿಯ ರೀತಿಯಲ್ಲಿ. ಹಾಗೆ ಜೊತೆಗೆ ಫ್ರೀ ಬುಕ್ಕಿಂಗ್ ಯಾರ್ಯಾರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಟೇಬಲ್ಗಳನ್ನು ಕೊಡುವಂತೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂದರೆ 7:15 ನಂತರ ಇಲ್ಲಿ ಒಂದು ರೀತಿ ಕ್ರೌಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ಇಂದಿರಾನಗರದ ಪಬ್ಗಳ ಕಡೆಗಳಿಗೆ ಬರ್ತಾ ಇರುವಂಥದ್ದು ಗಮನಿಸಬಹುದು. ಇದು 100 ಫೀಟ್ ರೋಡ್. ಇದು ಇಲ್ಲಿ ಬಹುತೇಕ ಇರುವಂಥದ್ದು ಪಬ್ಗಳು ಹಾಗೆ ರೆಸ್ಟೋರೆಂಟ್ಗಳು ಬಹುತೇಕ ಎಲ್ಲವೂ ಕೂಡ ಫುಲ್ ಆಗ್ತಾ ಇದ್ದಾವೆ. ನಿಧಾನಕ್ಕೆ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಬರ್ತಿದ್ದಾರೆ. ಜೊತೆಗೆ ಜೋಡಿಗಳು ಬರ್ತಿದ್ದಾರೆ, ಫ್ರೆಂಡ್ಸ್ ಬರ್ತಿದ್ದಾರೆ. ಒಟ್ಟಾರೆ ಟೀಮನ್ನು ಸೇರಿಸ್ಕೊಂಡು ಗುಂಪಾಗಿ ನಾವೆಲ್ಲರೂ ಕೂಡ 2024 ಬರಮಾಡ್ಕೊಳ್ಬೇಕು ಅನ್ನುವಂಥ ಜೋಶ್ನಲ್ಲಿ ಎಲ್ಲರೂ ಕೂಡ ಇರುವಂಥದ್ದು. ಬಹುತೇಕ ಈ ಇಂದಿರಾನಗರದ ಈ 100 ಫೀಟ್ ರಸ್ತೆಯಲ್ಲಿರುವಂತಹ ಪಬ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು ಬಹುತೇಕ ಈಗ ಫುಲ್ ಆಗ್ತಿದ್ದಾವೆ. ಗಮನಿಸಬಹುದು ನೀವು ವಿಜುವಲ್ಗಳಲ್ಲಿ. ಜೊತೆಗೆ ಪೊಲೀಸರು ಕೂಡ ಸನ್ನದ್ಧರಾಗಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ಮಾಡಿರುವಂಥದ್ದು. ತುಂಬಾನೇ ಜೋಶ್ನಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು. 2024 ಬರಿ ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರು ತರೆವರೆ ಬಟ್ಟೆಗಳನ್ನ ಹಾಕೊಂಡು ಒಂದು ರೀತಿ ಸೆಲೆಬ್ರೇಷನ್ ಮೋಡ್ನಲ್ಲಿ ಈಗಾಗಲೇ ಇಂದಿರಾನಗರದಲ್ಲಿ ಜನ ಕಂಡು ಬರ್ತಾ ಇದ್ದಾರೆ. ಜೋಡಿಗಳಾಗಿ ಬರ್ತಿದ್ದಾರೆ, ಹಾಗೆ ಗುಂಪು ಗುಂಪಾಗಿ ಸ್ನೇಹಿತರ ಜೊತೆಗೂ ಕೂಡ ಬಂದು ಪಬ್ಗಳ ಒಳಗಡೆಗೆ ಹೋಗ್ತಾ ಇರುವಂಥದ್ದು. 2024 ಭರ್ಜರಿಯಾಗಿ ಬರಮಾಡ್ಕೊಳ್ಬೇಕು ಅನ್ನುವಂಥ ಕಾತರದಲ್ಲಿ ಎಲ್ಲರೂ ಕೂಡ ಈಗ ಪಬ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಿಗಾಗಿರ್ಬೋದು ಎಲ್ಲ ಕಡೆ ಬರ್ತಾ ಇರುವಂಥದ್ದು. ಒಟ್ಟಾರೆ ಸೆಲೆಬ್ರೇಷನ್ ಮೋಡ್ ಈಗ ಆನ್ ಆಗಿದೆ. ಇಲ್ಲಿ ಇಂದಿರಾನಗರದಲ್ಲಿ ಸ್ವಿಚ್ ಆನ್ ಆಗಿದೆ. ಎಲ್ಲರೂ ಕೂಡ ಪಬ್ಗಳಿಗೆ ಹಾಗೆ ರೆಸ್ಟೋರೆಂಟ್ಗಳಿಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಒಟ್ಟಾರೆ ಇನ್ನೇನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಹುತೇಕ ಎಲ್ಲ ಪಬ್ಗಳು, ರೆಸ್ಟೋರೆಂಟ್ಗಳು ಕೂಡ ಫುಲ್ ಆಗ್ತವೆ. ಹಾಗೆ ಇಲ್ಲಿ 100 ಫೀಟ್ ರಸ್ತೆ ಏನಿದೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೇಗೆ MG ರೋಡ್ನಲ್ಲಿ ಮತ್ತೆ ಬ್ರಿಗೇಡ್ ರೋಡ್ನಲ್ಲಿ ಜನ ಸೇರ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಜನ ಸೇರ್ತಾರೆ. ಅದರಿಂದಾಗಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಂಡಿದ್ದಾರೆ ಪೊಲೀಸರು. ವಿದ್ಯಾ, ಎಸ್, ಸ್ಟೇ ವಿತ್ ಮೀ ಮಾದೇಶ್. ನಾನು ಇವನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಅಗೇನ್ ಈಗ ಚರ್ಚ್ ಸ್ಟ್ರೀಟ್ಗೆ ಹೋಗೋಣ. ಯಾಕಂದ್ರೆ ಕ್ಷಣಕ್ಕೂ ಅಲ್ಲಿ ಕ್ರೌಡ್ ಜಾಸ್ತಿ ಆಗ್ತಿರುತ್ತೆ, ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ. ನಮ್ಮ ಪ್ರತಿನಿಧಿ ಮಾರುತಿ ಡೀಟೇಲ್ಸ್ ಕೊಡ್ತಾರೆ. ಮಾರುತಿ, ಹೇಳಿ ಮಾರುತಿ, ಚರ್ಚ್ ಸ್ಟ್ರೀಟ್ ಸದ್ಯ ಏನ್ ಹೇಳ್ತಾ ಇದೆ? ಖಂಡಿತ ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ವಿದ್ಯಾ, ನೋಡ್ಬೋದು ದೃಶ್ಯಗಳು. ಚರ್ಚ್ ಸ್ಟ್ರೀಟಲ್ಲಿ ಈಗ ಜನ ಜಂಗುಳಿ ತುಂಬಿದೆ, ಜನ ಜಾತ್ರೆ ನಡೀತಿದೆ. ಸಂಜೆ 6 ಗಂಟೆ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಮೋಜು ಮಸ್ತಿ ಮಾಡೋಣ, ಹೊಸ ವರ್ಷನ ಅದ್ದೂರಿಯಾಗಿ ಬರ ಮಾಡ್ಕೊಳ್ಳೋಣ ಅಂತ ಪ್ರತಿ ವರ್ಷ ನಮಗೆ ಯುವ ಪೀಳಿಗೆ ಮಾತ್ರ ಕಾಣಿಸ್ತಿತ್ತು. ಈ ವರ್ಷ ಚಿಕ್ಕ ಮಕ್ಕಳನ್ನ ಕುಟುಂಬ ಸಮೇತ ಕರ್ಕೊಂಡು ಬಂದು ಎಂಜಾಯ್ ಮಾಡೋಣ. ಕುಟುಂಬದವರು ಸಹ ಒಂದ್ಸಲ MG ರೋಡು, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಯಾವ ರೀತಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನು ತೋರಿಸ್ಬಿಡೋಣ ಅಂತ ಬರ್ತಿದ್ದಾರೆ. ಯಾಕಂದರೆ 9 ಗಂಟೆ 10 ಗಂಟೆ ನಂತರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ನೋಡ್ತಿದ್ದೀರಾ, ಪೊಲೀಸರು ಈ ಚರ್ಚ್ ಸ್ಟ್ರೀಟ್ ಮಧ್ಯದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಭಾಗದ ಮಧ್ಯಭಾಗದಲ್ಲಿ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಜನನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬ್ಯಾರಿಕೇಡ್ಗಳನ್ನೆಲ್ಲ ಈ ರೀತಿ ಅಳವಡಿಕೆ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಯುವ ಪೀಳಿಗೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಂದಿದ್ದೀರಾ, ವೆಲ್ಕಮ್. ಏನು ಅನಿಸ್ತಿದೆ? ಒಂದು ವರ್ಷದ ಆರ್ಥಿಕ ಶುಭಾಶಯಗಳು. ಇದು ಜನ ಜಂಗ್ಲು ಬರ್ತಾ ಇದೆ ಈ ಬೆಂಗಳೂರಿಗೆ. ಈಗ ಚರ್ಚ್ ಬಂದಿದ್ದೀರಾ ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ? ಮಂಗಳೂರು ಇವತ್ತಿಗೋಸ್ಕರ ಅದಕ್ಕೇನೆ ಬಂದಿದ್ದೀರಾ? ಸರ್ ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಂಗ್ಳೂರಿಂದ ಬಂದಿರೋದು. ಚರ್ಚ್ ಸ್ಟ್ರೀಟ್ ಬಂದಿರೋದು ಫಸ್ಟ್ ಟೈಮ್ ಸರ್, ನಂದು ಫಸ್ಟ್ ಟೈಮ್ ಚರ್ಚ್ ಸ್ಟ್ರೀಟ್ ಅಲ್ಲಿ ನ್ಯೂ ಇಯರ್ ನಡೀತಾ ಇರೋದು. ಅನಿಸ್ತಿದೆ ಇಷ್ಟೊಂದು ಕ್ರೌಡ್ ನೋಡ್ತಿದ್ದೀರಾ? ಚಿಕ್ಕಮಂಗ್ಳೂರಲ್ಲಿ ನಿಮ್ಮ ರೆಸಾರ್ಟ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಿತ್ತು, ಬಟ್ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟ್ ಈ ಥರ ಜನದ ಮಧ್ಯೆ ಸೆಲೆಬ್ರೇಷನ್ ಮಾಡ್ತಿದ್ದೀರಾ? ಈ ಥರ ಜನ ಮಧ್ಯೆ ಸೆಲೆಬ್ರೇಷನ್ ಮಾಡೋದು ಒಂಥರ ಡಿಫ್ರೆಂಟ್ ಆಗೇ ಇದೆ. ಮತ್ತು ನಾವು ಚಿಕ್ಕಮಂಗ್ಳೂರಲ್ಲಿ ನಮ್ಮದೇ ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿ ಒಂಥರ ನಮಗೆ ಡಿಫ್ರೆಂಟ್ ಆಗಿರೋ ಈಗ ಒಂದು ಹೊಸ ಥರ ಒಂಥರ ಫೀಲ್ ಸಿಗ್ತಾ ಇದೆ ಈ ಟೈಮಲ್ಲಿ ನಮಗೆ. ಆ ಥರ ನಮಗೆ ಒಂದು ಫೀಲ್ ಸಿಗ್ತಾ ಇದೆ ಸರ್ ಇಲ್ಲಿ.
ಇದು ಯುವ ಪೀಳಿಗೆಯರು ಮತ್ತು ನಾವು ಮಂಗಳೂರು ಚಿಕ್ಕಮಗಳೂರು ಈ ಭಾಗದಿಂದ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ರಾಜ್ಯದ ಮೂಲೆ ಮೂಲೆಯನ್ನು ಚರ್ಚ್ ಸ್ಟ್ರೀಟು ಮತ್ತು ಬ್ರಿಗೇಡ್ ರೋಡು ಅಂದರೆ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ಗೆ ಹೆಸರುವಾಸಿ. ಹಾಗಾಗಿ ಬೇರೆ ಬೇರೆ ಕಡೆಯಿಂದನೂ ಸಹ ಜನ ಬರ್ತಿದ್ದಾರೆ. ಜೊತೆಗೆ ಸೆಲೆಬ್ರೇಷನ್ ಮೂಡಲ್ಲಿರೋದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ. ಫ್ಯಾಮಿಲಿನ ಕರ್ಕೊಬಂದು ಒಂದ್ಸಲ ನೋಡಿಸ್ಬಿಡೋಣ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಬಂದು ಸೆಲೆಬ್ರೇಷನ್ ಮೂಡಲ್ಲಿರುವಂಥದ್ದು. ಇಲ್ಲಿ ನಾವು ನೋಡ್ತಿರೋ ದೃಶ್ಯಗಳಲ್ಲಿ ಇಡೀ ಚರ್ಚ್ ಸ್ಟ್ರೀಟು ಸಂಪೂರ್ಣ ಕಾಲಿಡೋದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಜಾತ್ರೆ ರೀತಿಯಲ್ಲಿ ಸೇರ್ತಿದ್ದಾರೆ. ಇನ್ನು 7:30 ಈಗ 9-10 ಗಂಟೆ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಂಪೂರ್ಣ ಕಣ್ಗಾವಲ ಇಟ್ಟಿರುವಂಥದ್ದು, CCTV ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಪಬ್ಬು ಬಾರು ರೆಸ್ಟೋರೆಂಟ್ಗಳು ಈಗಾಗಲೇ ಹೌಸ್ಫುಲ್ ಆಗ್ತಿರುವಂಥದ್ದು. ರೋಡೇ ಈ ಮಟ್ಟಕ್ಕೆ ಜನ ತುಂಬಿದ್ದಾರೆ ಅಂದರೆ ಇನ್ನು ಪಬ್ಬು ಬಾರು ರೆಸ್ಟೋರೆಂಟ್ಗಳಲ್ಲಿ ಜನ ಕಾಲಿಡೋದಕ್ಕೂ ಆಗಲ್ಲ, ಆ ಮಟ್ಟಕ್ಕೆ ಜನ ಸೇರ್ತಿದ್ದಾರೆ. ಒಟ್ಟಿನಲ್ಲಿ 2023ಕ್ಕೆ ಗುಡ್ ಬೈ ಹೇಳಿ 2024ಕ್ಕೆ ಬರ ಮಾಡ್ಕೊಳ್ಳೋದಕ್ಕೆ ಚರ್ಚ್ ಸ್ಟ್ರೀಟಲ್ಲಿ ಜನ ಜಾತ್ರೆ ಸೇರ್ತಿರುವಂಥದ್ದು. ವಿದ್ಯಾ. ಮಾರುತಿ ಮತ್ತು ಮಹೇಶ್ ಇಬ್ಬರಿಗೂ ಕೂಡ ಧನ್ಯವಾದ. ಸೊ ಮೋಜು ಮಸ್ತಿಗೆ ವಿಶೇಷ ವ್ಯವಸ್ಥೆಗಳನ್ನ ರಾಜ್ಯ ರಾಜಧಾನಿಯ ಕೆಲವು ರಸ್ತೆಗಳು ಮಾಡಿಕೊಂಡಿದೆ. ಜನ ಕೂಡ ಅದಕ್ಕೆ ಜಮಾಯಿಸಿದ್ದಾರೆ, ಲಗ್ಗೆ ಇಡ್ತಾ ಇದ್ದಾರೆ ಸ್ಥಳಗಳಿಗೆ. ಹೊಸ ವರ್ಷದ ಹುರುಪು ಜೋಶ್ ಎಲ್ಲವೂ ಕೂಡ ಡಬಲ್ ಆಗಿದೆ. ಪ್ರಮುಖವಾಗಿ MG ರೋಡ್, ಈ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಂತ ತಗೊಂಡಾಗ ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟ್ಗಳೆಲ್ಲವೂ ಜಾಸ್ತಿ ಆ ಭಾಗದಲ್ಲಿ. ಒಂದು ರೀತಿ ಮಾಯಾಲೋಕವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಅತ್ಯಂತ ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ಕೊಳ್ಳೋಕೆ ಹಲವು ರಸ್ತೆಗಳು ಈ ರೀತಿಯಾಗಿ ಜಗಮಗಿಸೋ ಲೈಟ್ನೊಂದಿಗೆ ರೆಡಿ ಆಗಿದೆ. ಮಧುವಣಗಿತ್ತಿಯಂತೆ ರೆಡಿ ಆಗಿದೆ ಅಂದರೆ ಬಹುಶಃ ತಪ್ಪಾಗುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಟ್ರೆಡಿಷನಲ್ ಲುಕ್ಕಲ್ಲಿ ಇಲ್ಲ ಇವತ್ತು ಆ ರಸ್ತೆಗಳು ಯಾವ ಕೂಡ, ಪೂರ್ತಿ ವೆಸ್ಟರ್ನ್ ಲುಕ್ಕಲ್ಲಿದೆ. ಅದಕ್ಕೆ ಹೇಳಿದ್ದು ಹೈ-ಫೈ ರಸ್ತೆಗಳಾಗಿ ಮಾರ್ಪಟ್ಟಿವೆ. ಈಗ 7-7:30 ಇಂಥ ಕ್ರೌಡ್ ಅಂದರೆ ಬಹುಶಃ 9:30, 10 ಗಂಟೆ, 11 ಗಂಟೆ ಕಳೀತಾ ಬರ್ತಾ ಇದ್ದಂತೆ ಈ ಸಲ ಕ್ರೌಡ್ನ ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಆಗಲ್ವಾ ಅಂತ. ಆಮೇಲೆ ನಾವು ಆರಂಭದಲ್ಲೇ ಹೇಳಿದಂತೆ ಯೂತ್ಸ್ ಮಾತ್ರ ಇಲ್ಲ, ಈ ಸಲ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಮನೇಲಿ ಮಾಡ್ತಿದ್ದವರು ಮನೇಲಿ ಕೇಕ್ ಕಟ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ಒಂದು ಶಾಂತವಾಗಿರೋ ಜಾಗಕ್ಕೆ ಹೋಗಿ ಬರ್ತಾ ಇದ್ದವರು ಈ ಸಲ ನೋಡೋಣ ನಮ್ಮ ಬೆಂಗಳೂರಿನಲ್ಲೇ ಹೆಂಗಿರುತ್ತೆ ಅಂತ ರಸ್ತೆಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಪುಟಾಣಿ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ದಾರೆ. ಕಲರ್ಫುಲ್ ಲೈಟಿಂಗ್ಸ್, ಒಂದು ಕಡೆ ರಸ್ತೆಯಲ್ಲಿ ಲೈಟಿಂಗ್ಸ್ ಆದರೆ ಈ ಹೇರ್ ಬಂಡ್ಗಳಲ್ಲೂ ಕೂಡ ಲೈಟಿಂಗ್ಸ್ ಇರುವಂಥದ್ದನ್ನು ಹಾಕ್ಕೊಂಡು ಎಲ್ಲರೂ ಈಗಾಗಲೇ ಪಾರ್ಟಿ ಮೋಡ್ನ ಸ್ವಿಚ್ ಆನ್ ಮಾಡ್ಕೊಂಡಿದ್ದಾರೆ.